ವೀಕ್ಷಕರೇ ನಮಸ್ಕಾರ. ರಾಕಿ ಬಾಯ್ ಯಶ್ ಯಾರಿಗೆ ಗೊತ್ತಿಲ್ಲ ಹೇಳ್ರಿ, ನ್ಯಾಷನಲ್ ಸ್ಟಾರ್ ಕಣ್ರಿ ಇವಾಗ. ಸೊ ಈಗ ಇವರ ಬಗ್ಗೆ ಒಂದು ಸಿಹಿ ಸಮಾಚಾರ ಆಚೆ ಬಂದಿದೆ. ಅದೇನಪ್ಪ ಅಂದರೆ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಮತ್ತೊಂದು ಕೀರ್ತಿ ಪತಾಕೆ ಅವರ ಮುಡಿಗೇರಿದೆಯಂತೆ. ಹಾಗಾದರೆ ಅದ್ಯಾವುದು ಏನು ಎತ್ತ ಕಂಪ್ಲೀಟಾಗಿ ಹೇಳ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ. ನಿಮಗೆಲ್ಲ ಜ್ಞಾಪಕ ಇರ್ಬೋದು, KGF ಚಾಪ್ಟರ್ 1 ಸಖತ್ತಾಗಿ ಧೂಳೆಪ್ಸಿತ್ತು. ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಪ್ಯಾನ್ ಇಂಡಿಯಾ ಇದು ಸಖತ್ ಸೌಂಡ್ ಮಾಡಿತ್ತು. ಆಗ ಸ್ಟಾರ್ ಆ್ಯಕ್ಟರ್ ಆಗಿ, ನ್ಯಾಷನಲ್ ಸ್ಟಾರ್ ಆಗಿ ಯಶ್ ಹೊರಹೊಮ್ಮಿದ್ರು. ಅಷ್ಟೇ ಅಲ್ಲ, KGF 2 ಯಾವಾಗ ಬರುತ್ತ್ರಿ, ಏನು ಕತೆ ಅಂತ ಸಾಕಷ್ಟು ಕ್ಯೂರಿಯಾಸಿಟಿಯನ್ನು ನ್ಯಾಷನಲ್ ಮಟ್ಟದಲ್ಲಿ ಹುಟ್ಟು ಹಾಕಿದಂಥ ನಟ ಯಶ್. ಸೊ ಯಶ್ ಕೀರ್ತಿಗೆ ಈಗ ಮತ್ತೊಂದು ಗರಿ ಸೇರಿಕೊಂಡಿದೆ. ಅದು ಯಶ್ ಅವರು IMDb ವೆಬ್ಸೈಟ್ನಲ್ಲಿ ಅತಿ ಹೆಚ್ಚು ವೀಕ್ಷಣೆಗೆ ಒಳಪಟ್ಟಂಥ ಭಾರತದ 100 ಸೆಲೆಬ್ರಿಟಿಗಳಲ್ಲಿ ಇವರು ಕೂಡ ಒಬ್ರಂತೆ. ಎಸ್ ವೀಕ್ಷಕರೇ, ಈ IMDb ಅನ್ನುವಂಥ ವೆಬ್ಸೈಟ್ ಇದೆಯಲ್ಲ, ಇದು ಮೋಸ್ಟ್ ವಿವ್ಡ್ ಸೆಲೆಬ್ರಿಟಿಗಳ ವೆಬ್ಸೈಟು. ಸೊ ಇಲ್ಲಿ ಸೆಲೆಬ್ರಿಟಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಇನ್ಫಾರ್ಮೇಷನ್ಸ್ಗಳನ್ನು ಹಾಕಿರ್ತಾರೆ. ಸೊ ಅತಿ ಹೆಚ್ಚಾಗಿ ಯಾವುದಾದ್ರೂ ಒಬ್ಬ ನಾಯಕನ ಬಗ್ಗೆ ಇನ್ ಡೀಟೇಲ್ಡ್ ಆಗಿ ಬೇಕು ಅಂತಂದರೆ ಈ ವೆಬ್ಸೈಟ್ಗೆ ಹೋಗಿ ಪ್ರೊಫೈಲ್ಗಳನ್ನು ಚೆಕ್ ಮಾಡ್ತಾರೆ. ನೋಡಿ, ಈಗ ಈ ಪಟ್ಟಿಯಲ್ಲಿ ಇರುವ ಏಕೈಕ ಕನ್ನಡಿಗ ಅನ್ನೋ ಹೆಗ್ಗಳಿಕೆಗೆ ಯಶ್ ಕಾರಣರಾಗಿದ್ದಾರೆ. ಈ IMDb ಇದೆ ಅಲ್ಲ, ಆ ವೆಬ್ಸೈಟ್ನವರು ಯಾರನ್ನು ಅತಿ ಹೆಚ್ಚಾಗಿ ಸರ್ಚ್ ಮಾಡಲಾಗಿದೆ ನಮ್ಮ ವೆಬ್ಸೈಟ್ನಲ್ಲಿ ಅನ್ನುವಂಥ ಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಅಂದರೆ 2014 ಏಪ್ರಿಲ್ ತಿಂಗಳಿನಿಂದ 2024 ಏಪ್ರಿಲ್ವರೆಗೆ IMDb ವೆಬ್ಸೈಟ್ನಲ್ಲಿ ಸೆಲೆಬ್ರಿಟಿಗಳ ಪ್ರೊಫೈಲ್ ಪುಟಕ್ಕೆ ಎಷ್ಟು ಜನರು ವಿಸಿಟ್ ಕೊಟ್ಟಿದ್ದಾರೆ, ಯಾರೆಲ್ಲ ಸರ್ಚ್ ಮಾಡಿದ್ದಾರೆ, ಎಷ್ಟು ಜನರ ಹಿಸ್ಟ್ರಿನ ಸರ್ಚ್ ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿ ತಿಳಿಸಲಾಗಿದೆ. ಹಾಗಾದರೆ ಆ 100 ಜನ ಸೆಲೆಬ್ರಿಟಿಗಳಲ್ಲಿ ಒಂದಿಷ್ಟು ಜನ ಬಾಲಿವುಡ್ನವರೇ ಹೆಚ್ಚಾಗಿ ಕಂಡು ಬರ್ತಾರೆ. ಅದರಲ್ಲಿ ಮುಖ್ಯವಾಗಿ ನಟಿ ದೀಪಿಕಾ ಪಡುಕೋಣೆ ಅವರ ಪ್ರೊಫೈಲನ್ನು ಅತಿ ಹೆಚ್ಚಿನ ಜನರು ವೀಕ್ಷಣೆ ಮಾಡಿದ್ದಾರಂತೆ. ಹಾಗಾಗಿ ದೀಪಿಕಾ ಪಡುಕೋಣೆ ಅವರಿಗೆ ನಂಬರ್ 1 ಸ್ಥಾನವನ್ನು ಇದರಲ್ಲಿ ಕೊಡಲಾಗಿದೆ. 89ನೇ ಸ್ಥಾನದಲ್ಲಿ ಯಶ್ ಇದ್ದಾರೆ. ಯಶ್ ಅವರನ್ನು ಹೊರತುಪಡಿಸಿ ಕನ್ನಡದ ಬೇರೆ ಯಾವುದೇ ನಟರು ಈ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದುಕೊಂಡಿಲ್ಲ. ಸೊ ಹೀಗಾಗಿ ಕನ್ನಡದ ಏಕೈಕ ಸೂಪರ್ ಸ್ಟಾರ್ ಇವರು. ಸೊ ಹೀಗಾಗಿ ಇವರನ್ನ ಹೆಚ್ಚು ಸರ್ಚ್ ಮಾಡಿದ್ದಾರೆ ಅನ್ನುವಂಥ ಮಾತುಗಳು ಈಗ ಕೇಳಿ ಬರ್ತಾ ಇದ್ದಾವೆ. ಇನ್ನು ಅಕ್ಕಪಕ್ಕದ ರಾಜ್ಯದ ಸೆಲೆಬ್ರಿಟಿಗಳು ಕೂಡ ಈ ಪಟ್ಟಿಯಲ್ಲಿ ಸೇರ್ಕೊಂಡಿದ್ದಾರೆ. ಹೆಚ್ಚಿನ ಸ್ಥಾನವನ್ನು ಬಾಲಿವುಡ್ ಮಂದಿ ಆಕ್ರಮಿಸ್ಕೊಂಡು ಬಿಟ್ಟಿದ್ದಾರೆ. ಇನ್ನು ದಕ್ಷಿಣ ಭಾರತದ ಸೆಲೆಬ್ರಿಟಿಗಳ ಪೈಕಿ ಕೆಲವರು ಇದರಲ್ಲಿ ಸ್ಥಾನವನ್ನು ಗಿಟ್ಟಿಸ್ಕೊಂಡಿದ್ದಾರೆ. 13ನೇ ಸ್ಥಾನದಲ್ಲಿ ಯಾರಿದ್ದಾರೆ ಗೊತ್ತಾ? ಸಮಂತಾ ರುತ್ ಪ್ರಭು ಇದ್ರೆ 16ನೇ ಸ್ಥಾನದಲ್ಲಿ ತಮನ್ನಾ ಭಾಟಿಯಾ ಇದ್ದಾರೆ. ಇನ್ನು 18ನೇ ಸ್ಥಾನವನ್ನು ನಯನತಾರಾ ಕಿತ್ಕೊಂಡಿದ್ದಾರೆ. 79ನೇ ಸ್ಥಾನದಲ್ಲಿ ಪ್ರಭಾಸ್, 30ನೇ ಸ್ಥಾನದಲ್ಲಿ ಧನುಷ್, 31ನೇ ಸ್ಥಾನದಲ್ಲಿ ರಾಮ್ ಚರಣ್, 35ನೇ ಸ್ಥಾನದಲ್ಲಿ ದಳಪತಿ ವಿಜಯ್, 42ನೇ ಸ್ಥಾನದಲ್ಲಿ ರಜನಿಕಾಂತ್, 43ನೇ ಸ್ಥಾನದಲ್ಲಿ ವಿಜಯ್ ಸೇತುಪತಿ, 47ನೇ ಸ್ಥಾನದಲ್ಲಿ ಅಲ್ಲು ಅರ್ಜುನ್, 48ನೇ ಸ್ಥಾನದಲ್ಲಿ ಮೋಹನ್ ಲಾಲ್, 50ನೇ ಸ್ಥಾನದಲ್ಲಿ ಆರ್ ಮಾಧವನ್ ಇದ್ದಾರೆ. ಸೊ ಇಲ್ಲಿ ಪ್ರಮುಖವಾಗಿ 89ನೇ ಸ್ಥಾನವನ್ನ ಯಶ್ ಗಿಟ್ಟಿಸಿಕೊಂಡಿದ್ದಾರೆ ಅನ್ನುವಂಥದ್ದು ಈಗಿರುವಂತಹ ಬಿಸಿ ಚರ್ಚೆ. ಇನ್ನು ಅವರ ಮೂವಿ ಕೂಡ ನೆಕ್ಸ್ಟ್ ಬರ್ತಾ ಇದೆ ಟಾಕ್ಸಿಕ್. ಸೊ ಅದ್ರ ಮೇಲೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ, ಹೇಗೆ ಫಿಲಮ್ ಮೂಡಿ ಬರುತ್ತೆ ಏನು ಎತ್ತ ಅನ್ನುವಂಥದ್ದು.
ಲೆಟ್ಸ್ ಸಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ನೋಡೋಣ. ಎನಿವೇ ನಮ್ಮ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ರಾಕಿಂಗ್ ಸ್ಟಾರ್.